ಗೈಸ್, ಇವತ್ತು ಕೊಡೈಕೆನಾಲ್ ಹೋಗ್ತಿದೀವಿ ನಾವೆಲ್ಲರೂ. ನಾಳೆ ಕೊಡೈಕೆನಾಲಲ್ಲಿ ಇರ್ತೀವಿ, ನಾಡಿದ್ದು ಮುನ್ನಾರಲ್ಲಿ ಇರ್ಬೇಕು ಅನ್ಕೊಂಡಿದೀವಿ. ನೋಡೋಣ, ನಾಡಿದ್ದು ನಾವು ಮುನ್ನಾರಲ್ಲಿ ಇರ್ತೀವೋ ಇಲ್ಲ ಅನ್ನೋದು ಕೊಡೈಕೆನಾಲ್ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ತರ ಟಿ ಹೋಗ್ತಾ ಇದೀವಿ ನಾವು. 13 ಸೀಟರ್ ಟಿ ಇದು. 13 ಜನ ಹೋಗ್ತಾ ಇದೀವಿ ಟೋಟಲ್. ಇಲ್ಲಿರೋರು ಇವರು ನಮ್ಮ ಬಾಸು. ನಾಳೆ ನಾವು ಬೆಳಗ್ಗೆ ಫಸ್ಟ್ ಕೊಡೈಕೆನಾಲ್ ಹೋಗೋದು, ಅದಾದ್ಮೇಲೆ ನೆಕ್ಸ್ಟ್ ಮುನ್ನಾರ್ ಹೋಗೋದು. ಕೊಡೈಕೆನಾಲಿಂದ ಮುನ್ನಾರ್ಗೆ 100 ಕಿಲೋಮೀಟರ್ ಇರೋದ್ರಿಂದ ಇವರು ನಮ್ಮ ಕನ್ಫ್ಯೂಸ್ಡ್ ಪ್ರದೀಪ್ ಅವರು. ಪ್ರದೀಪ್ ಅವರು ಒಂದ್ಸರಿ ಹಾಯ್ ಅನ್ಬೇಕು. ಅವನಿಗೆ ಜೀವನದಲ್ಲಿ ಯಾವ ಆಸಕ್ತಿ ಇಲ್ಲ. ಬಾಸ್ ಅವರು ಸ್ವಲ್ಪ ವಿರಾಮ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಇವರು ನಮ್ಮ ಡಿ ಬಾಸ್ ರೇಣು ಅವರು. ನೋಡಿ, ಇಂಡಿಯಾ ನಮ್ಮ ಮೋನಿಕಾ ಮತ್ತು ಕಿಜ್ರಾನ್ ಇಬ್ರು ಒಂದೇ ಸಾರಿ ಹಾಯೇನಿ. ಪ್ರೇಮ್ ಜಾಸ್ತಿ ಇಲ್ಲ. ಮಂಗಳೂರಲ್ಲಿ ಮಿಸ್ ಆಗಿರೋ ಮೋನಿಕಾ ಅವರು ಮುನ್ನಾರಲ್ಲಿ ಸಿಗ್ತಾರೆ ನಾಳೆ. ನಮ್ಮ ದೀಪಕ್ ಮತ್ತು ಚರಕ ಅವಿನಾಶ್ ಒಂದ್ಸರಿ ಹೋನಿ. ಎಲ್ಲ ಕಡೆ ಮಿಸ್ ಆಗಿರೋ ಕಿಜ್ರಾನ್ ಅವರು ಈ ಸರಿ ಸಿಕ್ಬಿಟ್ಟಿದ್ದಾರೆ. ನೋಡೋಣ, ನಮ್ಮ ಅದೃಷ್ಟ ಕಿಜ್ರಾನ್ ಅವ್ರು ಸಿಕ್ಕಿರೋದು ಏನಾಗುತ್ತೆ ಅಂತ. ಕೊಡೈಕೆನಾಲ್ ಅಲ್ಲೂ ಫ್ಲಡ್ಸ್ ಆಗ್ಬಾರ್ದು ಮೋಸ್ಟ್ಲಿ. ಗೌಡತಿಯರು ಬಂದಿದ್ದಾರೆ. ಅನುಷಾ ಗೌಡ ಮತ್ತು ಸುಕನ್ಯಾ ಗೌಡ. ಇಲ್ಲಿ ಇನ್ನೊಬ್ಬ ಗೌಡ, ಅವರು ಬಿಡೋದಕ್ಕೆ ಬೇಜಾರಾಗಿದ್ದಾರೆ. ರೇಣುಕಾ ಗೌಡ. ಅಲ್ಲಿ ನಮ್ಮ ಪರ್ಶು ಮತ್ತು ಸುಶು ಅವರು. ಬೆಳಗಲ್ಲಿ ಒಂದ್ಸರಿ ನೋಡ್ಕೊಂಡ್ಬಿಡಿ ನಮ್ಮ ಟಿಟಿನ. ಬಾಸ್ ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ನೋಡಿ, ಆಗ್ತಾ ಇದೆ, ಹೋಗ್ತಾ ಇದೀವಿ. ಬೆಳಗ್ಗೆ ಸಿಗೋಣ ಮತ್ತೆ. ಈಗ 3 ಟೀ ಕುಡಿದಿದ್ದೀವಿ ಇಲ್ಲೇ. ನೋಡಿ, ದಿಸ್ ಪ್ಲೇಸ್ 17 rupees, which cost 17 rupees per tea. 17 rupees per tea, which cost 17 rupees per tea. It is bit costly, but and taste is also okay. You can manage with it, but you can't satisfied. 30 ರೂಪಾಯಿ ಆಲ್ರೆಡಿ ವೇಸ್ಟ್ ಆಗ್ಯದಂತ. ನಮ್ಮ Angry Santosh had boost which costs of 30 rupees. Please don't have that such costly things. Costly, it is not tasty. It's not tasty. He's saying it's not tasty and somewhat costly. Can you please face towards camera? How what's your feeling now? Best feeling. But your face doesn't tell. Sleepy mode. ಕಿಜ್ರಾನ್ ಅವ್ರು ರಾತ್ರಿ ಎಲ್ಲ ಮಲಗಿಲ್ಲ ಪಾಪ. Enjoy ಮಾಡೋದ್ರಲ್ಲಿ busy ಇದೀವಿ ಅಂತ ರಾತ್ರಿ. ಪ್ರಕೃತಿ ವೀಕ್ಷಣೆ ಮಾಡೋದ್ರಲ್ಲಿ ಬಿಜಿ ಆಗಿದ್ರು, ಎಂಜಾಯ್ ಮಾಡೋದ್ರಲ್ಲಿ busy ಇದೀವಿ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಇಟ್ಸ್ ಓಕೆ. ಮಾಡೋದು ಅದಕ್ಕೆ ಇವಾಗ ನಾವೇ ಎಂಜಾಯ್ ಮಾಡ್ತೀವಿ, ನೀವು ಮಲ್ಕೊಳ್ಳಿ. ಅದಕ್ಕೆ ನಿಮ್ಗೆ ಮೊದಲು ಏನ್ ಕಳಿಸ್ತಾ ಇರೋತಾನೆ ಇವಾಗ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇದಾರೆ ಉಳಿದವರೆಲ್ಲ. ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಇಬ್ರು ಗೌಡರು. ವಿದ್ಯಾ ಏನೇ ಹೇಳ್ಬೇಕಂತ ಕೇಳಿ ಎಲ್ರು. ವಾಟ್ಸ್ ಯುವರ್ ಫೀಲಿಂಗ್ ವಿದ್ಯಾ? ಬೇಗ ರೀಚ್ ಆದ್ರೆ ಸರಿ ಹೋಗುತ್ತೆ. ಅಷ್ಟೇ. ಇನ್ನು ಕೇವಲ 2 ಗಂಟೆಗಳು ಮಾತ್ರ. ಕೇವಲ 2 ಗಂಟೆಗಳು. ವಿದ್ಯಾ ಫ್ರಮ್ ಮಂಡ್ಯ ಟು ಮುನ್ನಾರ್, ಕೊಡೈಕೆನಾಲ್. ಲೋಕಲ್ ಟ್ರೈನ್. From local train she came to Mandya. ಲೋಕಲ್ ಟ್ರೈನ್ ಅನ್ಬಿಟ್ಟಲ್ಲ, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಬಿಟ್ಟಿರೋದೇ, ನಾವು ಕರ್ನಾಟಕದವರೆಲ್ಲ ಬಿಟ್ಟಿರೋದನ್ನ. 3 ದಿನಕ್ಕೆ ರೆಂಟ್ ಮಾಡಿದೀವಿ. ಪರ್ ಕಿಲೋಮೀಟರ್ 17 rupees ಅಂಡ್ ಟೋಲ್ ಚಾರ್ಜಸ್ ಎಲ್ಲ ಎಕ್ಸ್ಕ್ಲೂಡೆಡ್. ನಾವೇ ಕಟ್ಟಬೇಕು ಪ್ರತಿಯೊಂದು. ಎಲ್ಲ ಒಂದು 10,000 ಆಗುತ್ತೆ ಹೆಚ್ಚು ಕಡಿಮೆ. ಗಾಡಿಯಲ್ಲಿ ಟೋಟಲ್ 13 seats ಇರುತ್ತೆ. ದಿಸ್ ವೆಹಿಕಲ್ ಹ್ಯಾಸ್ 13 seats and each seat is divided into 1:2 ratio, and at the final we have 4 seats. Once I will show you our vehicle. 3 seats. This is always sleeping girl.
+3 ಇವಳದು ಎಲ್ಲಿ ಕೂತ್ರೆ ನೆಕ್ಸ್ಟ್ 3 ಏನು ನೆಕ್ಸ್ಟ್ 4 ಇನ್ನು 2 ಗಂಟೆಯಲ್ಲಿ ನಾವು ಕೊಡೈಕೆನಾಲ್ ಅಲ್ಲಿ ಇರ್ತೀವಿ. ನಮ್ ಶೆಫ್ ಬಂದ್ಬಿಟ್ಟು ಮಹೇಶ್ ಅವರು ಇಂಟರ್ನ್ಯಾಷನಲ್ ಶೆಫ್. ನಿಮ್ಮ ಮೆಸ್ಸಿನ ಇಂಟರ್ನ್ಯಾಷನಲ್ ಚೆಕ್ ಏನಾದ್ರು ಹಲೋ ಗೈಸ್, ಏನೋ ದೊಡ್ಡ ಬ್ಲಾಕ್ ಆಗಿದೆ ಅಂತೆ ಇಲ್ಲಿ, ಅದಕ್ಕೋಸ್ಕರ ಯಾರ್ಲಿ ಅವರು ಬಂದಿದ್ರಲ್ಲ ವಿಲೇಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಬಂದು ನಮ್ಮ ಗಾಡಿನ ಸೈಡಿಗೆ ಹಾಕಿದ್ದಾರೆ. ಇನ್ನೂ 15 ನಿಮಿಷ ಎಲ್ಲಿಗೂ ಹೋಗಕ್ಕಾಗಲ್ಲ ಅಂದಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ನಮ್ಮ ಪ್ರದೀಪ್ ಅವರು ಸ್ವಲ್ಪ ಅವ್ರ ಬೇಜಾರನ್ನ ತೋರಿಸಿದ್ದಾರೆ. ಎಲ್ರು ನೋಡಿ ಪ್ರದೀಪನ್ ಬೇಜಾರನ್ನ ಹೆಂಗಿದೆ. ಏನ್ ಸ್ವಲ್ಪ ಬೇಜಾರ್ ಪಟ್ಟು. ಒಂದ್ ಬ್ರೇಕಿಂಗ್ ನ್ಯೂಸ್, ನಮ್ ಗಾಡಿನ ಸೈಡಿಗೆ ಹಾಕಿದ್ದು ಏನೋ ಬ್ಲಾಕ್ ಆಗಿದೆ ಅಂತಲ್ಲ. ಈ ನನ್ ಮಕ್ಳು ದುಡ್ಡು ಹೊಡಿಬೇಕಂತ ಏನಂತಾರಲ್ಲ ಇದಕ್ಕೆ, ಚಟ ಇರುತ್ತೆ. ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಈಗ ತಾನೇ ನಮ್ಮ ಸಂತೋಷ್ ಅವರ ಸಕ್ರೆ ಡಬ್ದಿಂದ 200 ರೂಪಾಯಿ ಹೋಯ್ತು ಅವರಿಗೆ. ಸಿಲ್ವರ್ ಕ್ಯಾಸ್ಕೇಡ್ ವಾಟರ್ ಫಾಲ್ಸ್ ಅಲ್ಲಿ ಇದೀವಿ ನಾವು ಇವಾಗ. ಇದು ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿರೋದು. ಪ್ರದೀಪ್ ಅವರೇ, ಹೇಗೆ ಅನಿಸ್ತಾ ಇದೆ ಫಾಲ್ಸ್ ನೋಡಿ ನಿಮಗೆ? ನಮ್ಮೂರಲ್ಲಿ ಜಾಸ್ತಿ ಮಳೆ ಬಂದ್ರೆ ಹಿಂಗೆ ಆಗ್ತವೆ. ಇದು ಒಂದ್ ಫಾಲ್ಸ್. ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ವರ್ಡ್. ಓ ಮೈ ಗಾಡ್. ಯಾವ ಊರು ನಿಮ್ದು? ಭಟ್ಕಳ. ಮುರುಡೇಶ್ವರ್. ಈ ಕಡೆ ಟೆಂಪಲ್, ಆ ಕಡೆ ಬೀಚ್, ಹಿಂದ್ ವಾಟರ್ ಫಾಲ್. ಓ, ದಿಸ್ ಇಸ್ ಮಂಡ್ಯ. Hello. Hi. Hi guys. This is the first place we covered. Silver Cascade. Lake ಅಲ್ಲ, waterfall. Waterfall. Silver Cascade waterfall. ಫಸ್ಟ್ ಪ್ಲೇಸ್ ನಾವು ಕವರ್ ಮಾಡಿದ್ದು. ಕೊಡೈಕೆನಾಲ್ ಎಂಟರ್ ಆದ ತಕ್ಷಣ ಸಿಗುತ್ತೆ. ಹೋಗ್ಬೇಕಾದ್ರೆ ಎಲ್ರು ನೋಡ್ಕೊಂಡು ಹೋಗಿ, ಏನು ಖರ್ಚಿಲ್ಲ, ನೋ ಎಂಟ್ರಿ ಫೀಸ್. ಹಾಯ್ ಗೈಸ್, ಈಗ ಕೊಡೈಕೆನಾಲ್ ಅಲ್ಲಿ ಇದೀವಿ ನಾವು ಎಲ್ರು. ನೋಡಿ ಗೈಸ್, ವ್ಯೂ ತೋರ್ಸಿ ವ್ಯೂ ಒಂದ್ಸರಿ ನೋಡ್ಕೊಂಬಿಡಿ. ಬ್ರೆಡ್ ಟೇಕಿಂಗ್ ವ್ಯೂ. ಒಂದ್ಸರಿ ವ್ಯೂ ನೋಡ್ಕೊಂಬಿಡಿ. ನಮ್ಮ ಸ್ವಲ್ಪ ಮುಂದೆ ಹೋಗೋ ವ್ಯೂ ತೋರ್ಸಕ್ಕೆ. ಹೋಮ್ ಸ್ಟೇ ಇಂದ ಟೆರೆಸ್ ಮೇಲೆ ಇರುವಂತ ವ್ಯೂ ನೋಡಿ. ಈ ಕಡೆ ಸೈಕ್ ಸುಕನ್ಯನವರು ಒಂದು ಸೈಕ್ ಫೋಟೋ ತೆಗಿತಾ ಇದ್ದಾರೆ. ಅಲ್ಲಿ ಈ ಕಡೆ ವ್ಯೂ ಅನುಷಾ ಗೌಡ ಅವರು, ಆ ಕಡೆ ಅನುಷಾ ಗೌಡ ಅವರು ಪ್ರಕೃತಿಯನ್ನು ಸಹಿತಾ ಇದ್ದಾರೆ. ಇನ್ನೊಬ್ಬ ಗೌಡ್ರು ಬಾತ್ರೂಮ್ ಅಲ್ಲಿ ರೆಡಿ ಆಗ್ತಿದ್ದಾರೆ. ಒಂದ್ಸರಿ ವ್ಯೂ ನೋಡ್ಕೊಳ್ಳಿ ಎಲ್ರು ಹೆಂಗಿದೆ ಅಂತ. Actually, it's a 3-bedroom bungalow. Big bungalow. 3-bedroom bungalow. Beautiful. Which has 3 bedroom. One, 2 has 2 beds, only single beds. please, And one has double bed. Okay. Yeah, now it's Focusing. actually Ansha, Two eyes. please look at the camera. 2 bedroom has 2 single bed. And 1 bedroom has 1 double bed. one is a big one bedroom which is occupied by girls. Dominating girls. Because of this, Here is also ಇದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾವು ಇವ್ರ ಜೊತೆ ಬರಲ್ಲ. And one room having 2 bedroom also have 2 bathrooms. oh, this is the main thing we are missing. ಒಟ್ಟಿಗೆ The ಪಾರ್ಟಿ total cost. And one wardrobe extra. So guys, welcome back to our reel. Now we entered to the Guna case where the Manju Madam Boys film is taken. This place is become more popular after the Manju Madam Boys. It is popular for these caves. ಇವಾಗ ಕನ್ನಡದಲ್ಲಿ ಹೇಳ್ತೀನಿ, ಎಲ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ಈಗ ನಾವು ಮಂಜು ಮೇಡಮ್ ಬಾಯ್ಸ್ ಮೂವಿ ತೆಗೆದಿರುವಂತಹ ಗುಣ ಕೇವ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಜೊತೆಲಿ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. 13 ಜನ ಸ್ನೇಹಿತರುಗಳು. ಈ ಕಡೆ ನಮ್ಮ ಬಾಸ್ ಸಂತು ಅವರು, ಇಲ್ಲಿ ಸೈಕ್ ಸುಕನ್ಯ ಅವರು. ಒಂದು ಹಾಯ್ ಹೇಳಿ. ಚೆನ್ನಾಗಿಲ್ಲ ಮ್ಯಾಚ್ ಹೇಳ್ತಾ ಇದಾರೆ. ಯಾಕೆ ಸೈಕ್ ಸುಕನ್ಯ ಚೆನ್ನಾಗಿಲ್ಲ ಅಂತ ಹೇಳಕ್ ಬರಲ್ಲ, ಇದೆ ಅಂತ ಹೇಳಕ್ ಬರಲ್ಲ. ಇಲ್ಲಿ ನೋಡಿ ಗುರು, ಚೆನ್ನಾಗಿದೆ, ತೋರಿಸ್ತೀನಿ. 2x ಆಗಿದೆ ನೋಡಿ. ಜಾತ್ರೆ ಜನಸಾಗರ.
ಒಂದು ಹೊಸ ಕಾತರಿ ಹೇಗೋ ನೀನು ತಂದೆ ಮೊದಲ ಕವಿತೆ ಬರೆದ ದಿನ ನನ್ನೊಳ ಮೆಚ್ಚಿನ ಕವಿಯಾದೆನ ಮರಳಿ ಪಡೆದ ಚುಂಬನ ಪರಿಚಯವಾದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯ ಬೇಕು ಸತ್ತೇನೆ ಆಗದಂತೆ ಹೃದಯ ಕಟ್ಟಿ ಹೋಗಬೇಕು. ಮಾರ್ನಿಂಗ್ 6 ಗಂಟೆಗೆ ಎದ್ವಿ. 9 ಗಂಟೆವರೆಗೂ ರೆಡಿ ಆದ್ವಿ ಎಲ್ರು. 6 ಗಂಟೆ ನಾವ್ ಎದ್ದೀವಿ ಗೈಸ್, ನಾವ್ ರೆಡಿ ಆಗಿವಿ. ಫಸ್ಟ್ ಬಾಯ್ಸ್ 9 o'clock ಎದ್ದಿ 9 o'clock ರೆಡಿ ಆಗಿದ್ದಾರೆ. 9 o'clock ರೆಡಿ ಆಗಿದ್ದಾರೆ. ಇದು ಎಲ್ಲಿ ಕುಂತಿದಾರ ಅಂತ ಅನ್ಕೊಂಡಿದ್ರ ಹೊರಗೆ ಬೆಳಕಾಗಿತ್ತು, ಬಟ್ ಒಳಗೆ ಬೆಳಕಾಗಿತ್ತು. ಅಂಡ್ ನಾನು ಕೋಲ್ಡ್ ವಾಟರ್ ಇಂದ ಸ್ನಾನ ಮಾಡೀನಿ, ಇವ್ರು ಬಿಸಿ ವಾಟರ್ ಗೆ ಕಾಯ್ತಿದ್ರು. ಆಲ್ವೇಸ್ ಹಾಟ್ ವಾಟರ್ ಸ್ಟೇ. ಹುಡುಗರು ಯಾವಾಗಿದ್ರು ಸೊ ಚುಯಿ ಮುಯಿ ಕೋಲ್ಡ್ ವಾಟರ್ ಇಂದ ಬ್ರಷ್ ಮಾಡಕ್ ಆಗಿಲ್ಲ ಇವರಿಗೆ. ಓಕೆ, ನಮ್ಮ ಇದು ಕೋಲ್ಡ್ ವಾಟರ್ ಬೆಸ್ಟ್ ಮಾಡಿ. ನಮ್ಮ ಹೋಸ್ಟ್ ಮಹೇಶ್ ಅವರಿಗೆ ಸ್ವಲ್ಪ ಮಾತಾಡ್ತಾರೆ. ಈಗ ನಮ್ಮ 2ನೇ ದಿನದ ಟ್ರಿಪ್ ಸ್ಟಾರ್ಟ್ ಆಗಿದೆ. ನೋಡೋಣ, ತುಂಬಾ ಸ್ಲೋ ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಇವಾಗ ಸ್ಟೇ ಶೂಸ್ ಮಾಡಿದ ರೂಮ್ ಹಾಕೊಂಡಿನಿ. ಇಂದ ಹೇರ್ ಬ್ಯಾಂಡ್ ತಂದು ಕೊಡ್ತಾ ಇದಾರೆ. ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾವು 4 ಜನ ಹಿಂದೆ ಕುಂತ್ವಿ. ಯಾಕೆ ಹಿಂದೆ ಕುಂತ್ವಿ ಅಂತ ಒಂದು ರೀಸನ್ ಇದೆ. ನಾನ್ ಲೇಟ್ ಲೇಟ್ ಆಗಿ ಬಂದೆ. ಬಂದಿದ್ವಿ. ನಾನ್ ಜಾಗನೇ ಇಲ್ಲ ಸಿಕ್ಕಿದ್ದು. ಎಲ್ಲರೂ ನಮ್ಗೆ ಹಿಂದೆ ಹಾಕಿದ್ರು. ಇರ್ಲಿ, ನೆಕ್ಸ್ಟ್ ಟೈಮ್ ಜೀವನದಲ್ಲಿ ಮುಂದೆ अपना टाइम दिल टूटा है लेकिन सॉरी दिल टूटा है लेकिन टूटा तो नहीं है. नहीं है ಎಲ್ಲರೂ ಹಿಂದೆ ಹಾಕ್ತಾರಲ್ಲ, टूट भी गया है दीपक का दिल. सुबह जल्दी उठना अच्छी बात बात है, बस दूसरों को 1 मिनट, दूसरों को 6 बजे उठा के खुद 9 बजे उठना, ये तो सही नहीं है. है. सही नहीं है ये. ಅದು ಬಿಡು, ನಾವು ರಾತ್ರಿ ವಿತ್ ಟಾರ್ಚ್ ವಾಶಿಂಗ್ ವಾಶ್ ಮಾಡಿ ವಿತ್ ಟಾರ್ಚ್ ಡ್ರೆಸ್ ಚೇಂಜ್ ಮಾಡಿವಿ. ನಾವು ಹಂಗೆ ಮಾಡಿ, ಸೇಮ್ ನಾವು ಹಂಗೆ ಮಾಡಿ. ವಿತ್ ಟಾರ್ಚ್ ಮೇಕಪ್ ಮಾಡಿ. ಈಗ ಲೇಟ್ ಆಗಿತ್ತು ಸಂತುಯಿಂದ. ಸಂತು 2 ತಾಸು ಜಳಕ ಮಾಡೋಣ. अकेला जाके बाथरूम में अकेला अकेला काम करते हैं बाथरूम में. ಹಾಯ್ ಗೈಸ್, ನೋಡಿ ಸೆಕೆಂಡ್ ಡೇ ಆಫ್ ಸ್ಟಾರ್ಟ್ ಆಗಿದೆ. ಕೊಡೈಕೆನಾಲಿಂದ ಮುನ್ನಾರ್ ಹತ್ತ ಹೋಗ್ತಾ ಇದೀವಿ ಎಲ್ರು. ನೋಡೋಣ ದಾರಿಲಿ ಏನೇನು ಸಿಗುತ್ತೋ ಏನೇನು ಬಿಡುತ್ತೋ. ಮುನ್ನಾರಲ್ಲಿ ಏನೇನು ನೋಡ್ಬೇಕಂತ ಯಾವುದು ಪ್ಲಾನ್ ಇಲ್ಲ. ಡೈರೆಕ್ಟಾಗಿ ಹೋಗಿ ಏನು ಸಿಗುತ್ತೋ ಅದನ್ನ ನೋಡ್ತೀವಿ. ಸಿಕ್ಕಿದ್ದೆಲ್ಲ ಚೆನ್ನಾಗಿದ್ರೆ ಆ ದೇವ್ರ ದಯೆ.